ವಂದನೆಗಳ ಆಂಟಿ. ಸೇರಿ ಬಂದಂತೆಲ್ಲರಿಗೂ ಸೇರಿ ಬಂದಂತೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಯಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ನಿಮ್ಮ ಮಾತುಗಳು ಜೀವವುಳ್ಳ ಪರಿಶುದ್ಧವಾದ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳುವಂತ ಮಹಾಭಾಗ್ಯವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನೀವು ಉನ್ನತರು, ನೀವು ದೊಡ್ಡವರು. ಉನ್ನತವಾದ ನಿಮ್ಮ ಮಾತುಗಳನ್ನು ಹೃದಯದ ತುಂಬ ಇಟ್ಟುಕೊಂಡು ನಿಮಗೋಸ್ಕರ ಜೀವಿಸುವಂತ ಒಳ್ಳೆ ಭಾಗ್ಯವನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಸಮಸ್ತವಾದ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಪ್ರೇರೆ, ಇವತ್ತು ನಾವು ಮಾತನಾಡಿಕೊಳ್ಳುವಂತ ಸಂದೇಶ ಆಲ್ರೆಡಿ ಕಳೆದ ಭಾನುವಾರ ನಮ್ಮ ಸಭೆಯಲ್ಲಿ ಹೇಳಿದಂತ ಸಂದೇಶ ಮತ್ತೆ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಯಾಕಂತಂದ್ರೆ ಇದನ್ನ ಕ್ರೈಸ್ತರಿಗೆ ಅಥವಾ ನಮಗೆ ಬೇಕಾಗಿರುವಂತ ಸಂದೇಶ ಎಂಬುದಾಗಿ ನಾನು ಭಾವಿಸ್ತಿದ್ದೇನೆ. ಹಾಗಾಗಿ ಕೇಳುವಾಗ ನಾವು ನಮ್ಮ ಹೃದಯಗಳನ್ನು ಶ್ರದ್ಧೆಯಿಂದ ದೇವರ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳುವರಾಗಿರೋಣ. ಸೊ, ಸತ್ಯವೇದದಲ್ಲಿ ಇಸ್ರಾಯೇಲ್ಯರನ್ನು ದೇವರು ಐಗುಪ್ತ ದೇಶದಿಂದ ಕರೆತರುವುದಕ್ಕೆ ನಾಯಕನನ್ನಾಗಿ ಮೋಶೆಯನ್ನು ದೇವರು ಆರಿಸಿಕೊಂಡ್ರು. ಮೋಶೆಯನ್ನು ಆರಿಸಿಕೊಂಡ ನಂತರ ಯೆಹೋಶುವನಿಗೆ ಆ ನಾಯಕತ್ವವನ್ನು ದೇವರು ಒಪ್ಪಿಸಿಕೊಟ್ರು. ಯೆಹೋಶುವನು ಅನೇಕ ಯುದ್ಧಗಳನ್ನು ಮಾಡಿ ಕಾನಾನ್ ದೇಶವನ್ನು ಇಸ್ರಾಯೇಲ್ಯರಿಗೆ ಕೊಟ್ಟು ಯಾರ್ಯಾರಿಗೆ ಸೇರಬೇಕಾಗಿರುವಂತ ಭೂಮಿಯನ್ನು ಅವರಿಗೆ ಕೊಟ್ಟ ನಂತರ ಇನ್ನೇನು ಯೆಹೋಶುವನ ಕಾಲವು ಮುಗಿದೋಯ್ತು. ಯೆಹೋಶುವನು ಕೂಡ ಮೋಶೆ ಹಾಗೆ ಸತ್ತು ಹೋದ. ಆದ ನಂತರ ಜನರ ಪರಿಸ್ಥಿತಿ ಬಹಳ ಭಯಂಕರವಾದಂತ ಪರಿಸ್ಥಿತಿಗೆ ಹೊರಟೋಯ್ತು. ಅಂದ್ರೆ ದೇವರನ್ನು ಅರಿಯದೆ, ದೇವರಿಂದ ದೂರವಾಗಿ, ದೇವರ ವಾಕ್ಯವನ್ನು ಕೇಳದಂತ ಭಯಂಕರವಾದಂತ ಪರಿಸ್ಥಿತಿಗೆ ಇಸ್ರಾಯೇಲ್ಯರು ಇಳಿದು ಹೋದರು. ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಒಂದು ಮಾತನ್ನು ದೇವರು ಹೇಳಿದ್ದಾರೆ. ಆ ಮಾತನ್ನ ನಾವು ನೋಡಿಕೊಳ್ಳೋಣ. 2ನೇ ಅಧ್ಯಾಯದ 10ನೇ ವಚನ. ನ್ಯಾಯಸ್ಥಾಪಕರ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಅವನ ಕಾಲದಲ್ಲಿರುವವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋಶುವನ ಕಾಲದಲ್ಲಿದ್ದಂಥವರೆಲ್ಲರೂ ಪಿತೃಗಳ ಬಳಿಗೆ ಸೇರಿ ಹೋದ ಮೇಲೆ, ಅಂದ್ರೆ ಲೋಕವನ್ನು ಬಿಟ್ಟ ಮೇಲೆ, ಪ್ರಾಣವನ್ನು ಕಳೆದುಕೊಂಡ ನಂತರ ಏನ್ ನಡೀತು ಅಂತಂದ್ರೆ, ಇಸ್ರಾಯೇಲ್ಯರಲ್ಲಿ ಒಂದು ಸಂತಾನ ಹುಟ್ಟಿತಂತೆ. ಒಂದು ಸಂತಾನ ಹುಟ್ಟಿತು. ಇಸ್ರಾಯೇಲ್ಯರಿಗೋಸ್ಕರ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲ್ಯರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಅಂದ್ರೆ ಒಂದು ಜನರೇಷನಲ್ ಗ್ಯಾಪ್ ಬಂದ್ಬಿಟ್ಟಿದೆ. ಒಂದು ಜನರೇಷನ್ ಬಂದಿದೆ. ಆ ಜನರೇಷನ್ಗೆ ಯೆಹೋವನ್ ಅಂತಂದ್ರೆ ಯಾರೋ ಗೊತ್ತಿಲ್ಲ. ಆ ಜನರೇಷನ್ಗೆ ಯೆಹೋವನು ಮಾಡಿದಂತ ಅದ್ಭುತ ಕಾರ್ಯಗಳು ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳೋಣ, ಎಂಥ ಕಠಿಣವಾದಂತ ಅಥವಾ ಎಂಥ ದೌರ್ಭಾಗ್ಯಕರವಾದಂತ ಪರಿಸ್ಥಿತಿಯಲ್ಲಿ ಇಸ್ರಾಯೇಲ್ಯರಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇಸ್ರಾಯೇಲ್ಯರಿದ್ದಾಗ, ಇಂಥ ದೌರ್ಭಾಗ್ಯವಾದಂತ ಸ್ಥಿತಿಗತಿಗಳಲ್ಲಿ ಇಸ್ರಾಯೇಲ್ಯರಿದ್ದಾರೆ. ದೇವರು ಹೇಳುತ್ತಾ, ನೀವು ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಆರಾಧಿಸಬಾರದು, ಪೂಜಿಸಬಾರದು ಎಂಬಂತ ಆಜ್ಞೆಯನ್ನು ದೇವರು ಇಸ್ರಾಯೇಲ್ಯರಿಗೆ ಪ್ರಥಮವಾದಂತ ಆಜ್ಞೆಯಾಗಿ ಕೊಟ್ಟಾಗಿಯೂ ಕೂಡ ಇವರು
ಯೆಹೋವನನ್ನು ಅರಿಯದೆ ಮಾಡಿದಂತ ಕಾರ್ಯವೇನಂತಂದ್ರೆ 11ನೇ ವಚನದಲ್ಲಿ, ಈ ಇಸ್ರಾಯೇಲ್ಯರು ಬಾಲನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಯೆಹೋವನನ್ನು ರೇಗಿಸಿದರು. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇಳಿದು ಬಿಟ್ಟಿದೆ ಅಂತಂದ್ರೆ, ಯಾವ ದೇವರುಗಳನ್ನಾದ್ರೆ ಪೂಜಿಸಬಾರದು ಅಂತ ದೇವರು ಆಜ್ಞೆಯನ್ನ ಕೊಟ್ಟಿದ್ದಾರೋ ಆ ದೇವರ ಬಳಿಗೆ ಹೋಗುವುದು, ಅವುಗಳಿಗೆ ಪೂಜೆ ಮಾಡುವಂಥದ್ದು, ಅಡ್ಡ ಬೀಳುವಂಥದ್ದು. ಇದು ಮಾತ್ರವಲ್ಲದೆ ಯೆಹೋವನನ್ನು ರೇಗಿಸಿದರು. ಇಂಥ ಭಯಂಕರವಾದಂತ ಪರಿಸ್ಥಿತಿಯಲ್ಲಿ ಇಸ್ರಾಯೇಲ್ಯರಿದ್ದಾರೆ. ಇಂಥ ದೇವರಿಗೆ ಕೋಪವನ್ನುಟ್ಟಿಸುವಂತ ಕಾರ್ಯಗಳನ್ನು ಇಸ್ರಾಯೇಲ್ಯರು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ, ಈ ಪರಿಸ್ಥಿತಿಯಲ್ಲಿ, ಇಂಥ ಕಠಿಣವಾದಂತ ಸ್ಥಿತಿಗತಿಗಳಲ್ಲಿದ್ದಾಗ ನ್ಯಾಯಸ್ಥಾಪಕರು ಹುಟ್ಟುಕೊಂಡ್ರು. ಅದೇ ನ್ಯಾಯಸ್ಥಾಪಕರ ಗ್ರಂಥವನ್ನ ನಾವು ಓದ್ತಿದ್ದೇವೆ, ನ್ಯಾಯಸ್ಥಾಪಕರ ಗ್ರಂಥ. ಸೊ ಈ ನ್ಯಾಯಸ್ಥಾಪಕರು ಆಳ್ವಿಕೆಯಲ್ಲಿ, ಈ ನ್ಯಾಯಸ್ಥಾಪಕರಿರುವಾಗ ಇಸ್ರಾಯೇಲ್ಯರನ್ನು ದೇವರು ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾರೆ. ನ್ಯಾಯಸ್ಥಾಪಕನು ಬರ್ತಾನೆ, ನ್ಯಾಯಸ್ಥಾಪಕರು ಬಂದು ಇಸ್ರಾಯೇಲ್ಯರನ್ನು ಬಿಡಿಸುವಂಥದ್ದು. ಬಿಡಿಸಿದ ಕೆಲವು ವರ್ಷಗಳ ನಂತರ ಮತ್ತೆ ಇವರು ಪಾಪದಲ್ಲಿ ಬೀಳುವಂಥದ್ದು, ಮತ್ತೆ ದೇವರು ಈ ಶತ್ರುಗಳಿಗೆ ಒಪ್ಪಿಸಿಕೊಡುವಂಥದ್ದು, ಮತ್ತೆ ಅವರನ್ನ ಕರೆತರುವಂಥದ್ದು. ಇದು ನ್ಯಾಯಸ್ಥಾಪಕರ ಉದ್ದಕ್ಕೂ ನೀವು ನೋಡುವಂತ ರಿಪೀಟೆಡ್ ಥಿಂಗ್, ಮತ್ತೆ ಮತ್ತೆ ನಡೆಯುವಂತ ಕಾರ್ಯ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ. ಈ ರೀತಿ ನಡೆಯುತ್ತಿರುವಂತ ಕ್ರಮದಲ್ಲಿ ಮತ್ತೊಂದು ಚಿಕ್ಕ ಚರಿತ್ರೆ ನಡೆದಿದೆ, ಒಂದು ಚಿಕ್ಕ ಕಥೆ ನಡೆದಿದೆ. ಏನದು ಅಂತಂದ್ರೆ, ನ್ಯಾಯಸ್ಥಾಪಕರ ಗ್ರಂಥದ ನಂತರ ಇರುವಂತ ಪುಸ್ತಕ. ಆ ಪುಸ್ತಕವನ್ನು ಒಮ್ಮೆ ನಾವು ತೆಗೆದು ನೋಡೋಣ. ರೂತಳ ಗ್ರಂಥವನ್ನ ಈ ದಿನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. 1ನೇ ಅಧ್ಯಾಯ 1ನೇ ವಚನ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದ್ದರಿಂದ ಯೆಹೂದ ಪ್ರಾಂತದ ಬೆತ್ಲೆಹೇಮಿನಲ್ಲಿ ಒಬ್ಬನು ತನ್ನ ಹೆಂಡತಿ, 2 ಕುರುಬರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಸಾಕು. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರವಂತು. ಇವಾಗ ನಾವು ಓದುವಂತ ಈ ಇತಿಹಾಸ ನಮಗೆ ಕಾಣುವಂತದ್ದು ಎಲ್ಲಿ ನಡೆದಿದೆ ಅಂತಂದ್ರೆ, ನ್ಯಾಯಸ್ಥಾಪಕರು ಇದ್ದಾಗ. ನ್ಯಾಯಸ್ಥಾಪಕರು ಬರೋ ಟೈಮ್ಗೆ ಇಸ್ರಾಯೇಲರ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ನಾವು ನೋಡಿಕೊಂಡಿದ್ದೇವೆ. ಇಂಥ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಒಂದು ಕುಟುಂಬವಿದೆಯಂತೆ. ಆ ಕುಟುಂಬ ಬೆತ್ಲೆಹೇಮಿನಲ್ಲಿ ಇದೆಯಂತೆ. ಆ ಬೆತ್ಲೆಹೇಮಿನಲ್ಲಿ ಬರ ಬಂತಂತೆ. ಊಟ ಮಾಡ್ಲಿಕ್ಕೆ ಏನು ಸಿಗಲಿಲ್ಲದ ಕಾರಣಕ್ಕೆ ಅವರು ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೆಂಡತಿ, 2 ಮಕ್ಕಳು ಹೊರಟೋದ್ರು. ಅಲ್ಲಿಗೆ ಹೋದ ನಂತರ, ಮೋವಾಬ್ ದೇಶಕ್ಕೆ ಹೋದ ನಂತರ ಅಲ್ಲಿ 10 ವರ್ಷಗಳ ಕಾಲ ಅವರು ಇದ್ದು ಅವರ ಮಕ್ಕಳಿಗೆ ಮದುವೆ ಮಾಡಿಸಿದರು. ಮದುವೆ ಮಾಡಿಸಿದ ನಂತರ ಗಂಡ ಸತ್ತು ಹೋದ, ಮಕ್ಕಳಿಬ್ಬರು ಕೂಡ ಸತ್ತು ಹೋದರು. ನವೋಮಿ ಇದ್ದಾಳೆ, ಅಂದ್ರೆ ಹೆಂಡತಿ, ಅತ್ತೆ ಆಗಿರುವಂತ ನವೋಮಿ, ಮತ್ತೆ ಬಿಟ್ರೆ 2 ಸೊಸೆಂದರು ಬಿಟ್ರೆ ಇನ್ಯಾರು ಇಲ್ಲ. ಯಾಕಂದ್ರೆ ಪುರುಷರೆಲ್ಲ ಸತ್ತು ಹೋಗಿದ್ದಾರೆ. ನವೋಮಿಯ ಗಂಡ ಸತ್ತು ಹೋಗಿದ್ದಾನೆ, ಮತ್ತೆ ಇವರಿಬ್ಬರು ಮಕ್ಕಳು ಕೂಡ ಸತ್ತು ಹೋಗಿದ್ದಾರೆ, ಯಾರು ಇಲ್ಲ. ಸೊ ಈ ರೀತಿಯಾಗಿರಬೇಕಾದ್ರೆ ನವೋಮಿ ಯೋಚನೆ ಮಾಡ್ತಿದ್ದಾಳೆ, ಏನ್ ಮಾಡ್ಬೇಕು ಇವ್ರನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರಬೇಕಾದ್ರೆ ಸ್ವದೇಶದಿಂದ ಇನ್ಫಾರ್ಮೇಶನ್ ಬರುತ್ತೆ, ಕರೆ ಬರುತ್ತೆ, ಇಲ್ಲಿ ಎಲ್ಲ ಸೆಟ್ ಆಗಿದೆ, ಅಂದ್ರೆ ಬರ ಹೋಗ್ಬಿಟ್ಟಿದೆ, ಬೆಳೆಗಳು ಬರ್ತಿದಾವೆ, ಎಲ್ಲರೂ ಸಮೃದ್ಧಿಯಾಗಿದ್ದಾರೆ ಎಂಬಂತ ಇನ್ಫಾರ್ಮೇಶನ್ ಬಂದಾಗ ಮತ್ತೆ ಹಿಂತಿರುಗಿ ಪ್ರಯಾಣ ಮಾಡಬೇಕು ಅಂತ ಅಂದುಕೊಳ್ತಾರೆ ನವೋಮಿ. ಇದು ನವೋಮಿಯ ನಿರ್ಣಯ. ಓಕೆ, ಹಿಂತಿರುಗಿ ಹೋಗಬೇಕೆನ್ನುವಂಥದ್ದು ನವೋಮಿಯ ನಿರ್ಣಯ. ಇಲ್ಲಿ ನಾವು ಯೋಚನೆ ಮಾಡಬೇಕಾದಂತ ವಿಷಯ ಏನಂತಂದ್ರೆ,
ನವೋಮಿಗೆ ಯಾವಾಗಾದ್ರೆ ಬೆತ್ಲೆಹೇಮಿನಲ್ಲಿ ಪರಿಸ್ಥಿತಿಗಳು ಚೆನ್ನಾಗಾಗಿದ್ದಾವೆ ಅಂತ ಗೊತ್ತಾಯ್ತಲ್ವಾ, ಹೋಗಬೇಕಾದಂತ ಅವಶ್ಯಕತೆ ಏನಿತ್ತು? ಯಾಕೆಂತಂದ್ರೆ ಮೋವಾಬ್ ದೇಶದಲ್ಲಿ 10 ವರ್ಷಗಳ ಕಾಲ ವಾಸವಿದ್ದು ಮಕ್ಕಳನ್ನ ಕಳೆದುಕೊಂಡು ಎಲ್ಲವನ್ನೂ ತನ್ನ ಜೀವನವೆಲ್ಲ ಇರುವಂತದ್ದು ಇಲ್ಲೇ ಮೋವಾಬ್ ದೇಶದಲ್ಲೇ. ಸೊ ಏನು ಎಲ್ಲವನ್ನು ಕಳೆದುಕೊಂಡಂತ ಮೋವಾಬ್ ದೇಶದಲ್ಲಿ ಇನ್ನೇನು ಹೋಗೋಣ ಅಂತ ಹೇಳಿ ಇಲ್ಲೇ ಇರ್ಬೇಕೆಂಬಂತ ನಿರ್ಣಯ ತೆಗೆದುಕೊಂಡಿಲ್ಲ ಆ ನವೋಮಿ. ಯಾವಾಗಾದರೆ ದೇವರು ನಮ್ಮ ಊರನ್ನು, ನಮ್ಮ ದೇಶವನ್ನು ನೆನೆಸಿಕೊಂಡಿದ್ದಾರೆ ಎಂಬಂತ ಸಂಗತಿ ಗೊತ್ತಾಯ್ತಲ್ವಾ ಪ್ರೇಯರೇ, ಶಿ ಇಮಿಡಿಯೇಟ್ಲಿ ವಾಂಟೆಡ್ ಟು ಗೋ ದೇರ್. ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ವಾಸ ಮಾಡಬೇಕು, ನನ್ನ ಸ್ವಜನರ ಬಳಿಗೆ ಹೋಗಬೇಕೆಂಬಂತ ನಿರ್ಣಯವನ್ನ ತೆಗೆದುಕೊಂಡ್ರು. ಪ್ರೇಯರೇ, ಪರಿಸ್ಥಿತಿಗಳು ಕಠಿಣವಾದದ್ದರಿಂದ ಮೋವಾಬ್ ದೇಶಕ್ಕೆ ನವೋಮಿ ಹೋದ್ರು. ಆಕೆ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಮೋವಾಬ್ ದೇಶಕ್ಕೆ ಹೋದ್ರು. ಈಗ ಪರಿಸ್ಥಿತಿಗಳು ಅಂದ್ರೆ ದೇವರು ಅವರ ಪರಿಸ್ಥಿತಿಗಳನ್ನು ಬದಲಾಯಿಸಿದ್ದಾರೆ, ದೇವರವರನ್ನು ಕನಿಕರಿಸಿದ್ದಾರೆ ಎಂಬಂತ ಸಂಗತಿ ಗೊತ್ತಾದ ನಂತರ ಶಿ ಕೇಮ್ ಬ್ಯಾಕ್. ಆಕೆ ಅಲ್ಲಿಂದ ಮತ್ತೆ ಹಿಂತಿರುಗಿ ಬಂದ್ರು. ಆದರೆ ಬಹಳ ಮಂದಿ ಕ್ರೈಸ್ತರು ಮಾಡುವಂತದ್ದು ಏನಂತಂದ್ರೆ, ಏನೋ ಒಂದು ಕಾರಣದಿಂದ ದೇವರನ್ನು ಬಿಟ್ಟು ದೇವರಿಂದ ದೂರವಾಗಿ ನಾವು ಹೋಗಿರ್ತೇವೆ, ದೇವರನ್ನು ಬಿಟ್ಟು ದೇವರಿಂದ ದೂರವಾಗಿ ಹೋಗಿರ್ತೇವೆ. ಆದರೆ ಮತ್ತೆ ದೇವರು ತನ್ನ ಪ್ರೀತಿಯಿಂದ ನಮ್ಮನ್ನು ಕರೆದಾಗ, ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಪ್ರೀತಿಸಿದಾಗ, ನಾವೆಲ್ಲರೂ ಅಂದುಕೊಳ್ಳುವಂಥದ್ದು, ಅನೇಕರು ಅಂದುಕೊಳ್ಳುವಂಥದ್ದು ಏನೋ ಗೊತ್ತಾ? ಇನ್ನೇನು ಹೋಗೋಣ ಬಿಡು, ಇನ್ನೇನು ಹೋಗ್ತೀವಿ, ಸಾಕು, ಇಲ್ಲೇ ಇದ್ಬಿಡೋಣ, ಪಾಪದಲ್ಲೇ ಇದ್ಬಿಡೋಣ, ಮತ್ತೆ ವಾಕ್ಯದ ಕಡೆಗೆ ಹೋಗೋದು ಯಾಕೆ, ಮತ್ತೆ ದೇವರನ್ನು ಮತ್ತೆ ತೊಂದರೆ ಕೊಡೋದು ಯಾಕೆ, ನಮ್ ಜೀವನ ಹೆಂಗೋ ಹಾಳಾಗ್ಬಿಟ್ಟಿದೆ, ಇಲ್ಲೇ ಇದ್ಬಿಡೋಣ. ನೋ, ಕರೆಯುತ್ತಿರುವಂತದ್ದು ದೇವರು, ಪ್ರೀತಿ ಸ್ವರೂಪನು, ಯಾರು ನಾಶವಾಗಬಾರದೆನ್ನುವಂಥದ್ದು ದೇವರ ಒಂದು ಚಿತ್ತವಾದರೆ, ಆ ದೇವರ ಚಿತ್ತಕ್ಕೆ ತಕ್ಕ ಹಾಗೆ ದೇವರ ತನ್ನ ಪ್ರೀತಿಯಿಂದ ನಮ್ಮನ್ನು ಕರೆಯುತ್ತಿರುವಾಗ ಯಾವಾಗಾದ್ರೆ ನಾವು ಇಗ್ನೋರ್ ಮಾಡ್ತೇವಲ್ವ ಪ್ರೇಯರೇ? ಯಾವಾಗಾದ್ರೆ ಬೇಡ ಇನ್ನೇನ್ ಇಲ್ಲೇ ಇದ್ಬಿಡೋಣ ಅಂತವ್ರನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನವೋಮಿಗೆ ವಿಷಯ ಗೊತ್ತಾದ ನಂತರ ಇಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡಿಲ್ಲ, ಹೋಗೋಣ ಅಂತ ಹೇಳ್ತಿದ್ದಾರೆ. ಈ ರೀತಿ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ ನಂತರ ಮಧ್ಯದಲ್ಲಿ ನವೋಮಿಗೆ ಅನ್ನಿಸ್ತು, ಅಯ್ಯೋ ನನ್ನ ಸೊಸೆಂದ್ರಿಗೆ ಇನ್ನೂ ವಯಸ್ಸಿದೆ, ಇವ್ರು ನನ್ನ ಹಿಂದೆ ಬಂದ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ಬಿಡುತ್ತೆ ಅಂತ ಹೇಳಿ ಇಬ್ಬರನ್ನು ನಿಲ್ಸಿ ಹೇಳ್ತಾರೆ, ನೋಡಮ್ಮ, ನಿಮ್ಮಿಬ್ಬರಿಗೂ ವಯಸ್ಸಿದೆ, ಹೋಗಿ ನಿಮ್ಮ ಸ್ವಂತ ಮನೆಗಳಿಗೆ ಹೋಗಿ. ಯಾಕೆಂತಂದ್ರೆ ನೀವು ಬೆತ್ಲೆಹೇಮಿನವರಲ್ಲ, ನೀವು ಇಸ್ರಾಯೇಲ್ಯರಲ್ಲ, ನೀವು ಮೋವಾಬ್ಯರು, ಅನ್ಯರು ನೀವು. ಸೊ ನಾನ್ ನನ್ನ ಸ್ವದೇಶಕ್ಕೆ ಹೋಗ್ತಿದ್ದೇನೆ, ನಾನ್ ಹೇಗಾದ್ರೆ ನನ್ ಮನೆಗೆ ಹೋಗ್ತಿದ್ದೇನಲ್ಲ, ನೀವು ನಿಮ್ ಮನೆಗೆ ಹೋಗ್ಬಿಡಿ. ಯಾರಾದ್ರೂ ನಿಮ್ಮ ತಂದೆ ತಾಯಿಗಳು ತೋರ್ಸಿದ್ರೆ ಹೋಗಿ ಅವ್ರನ್ನ ಮದುವೆ ಮಾಡ್ಕೊಳ್ಳಿ, ಬಟ್ ನಿಂದೆ ಯಾಕಮ್ಮ ಬರ್ತೀರಾ? ನಾನೇನಮ್ಮ ನನ್ ಮಕ್ಳೇನಾರು ಇದಾರಾ ಕೊಡ್ಲಿಕ್ಕೆ? ಇಲ್ವಲ್ಲ, ಹೋಗಿ ಮನೆಗೆ ಹೋಗಿ ಅಂತಂದಾಗ, ಇಲ್ಲ ನಾವ್ ಹೋಗಲ್ಲ ಅಂತಾರೆ. ನಾವ್ ಹೋಗಲ್ಲ, ಇಲ್ಲ ನೀವು ಹೋಗಿ ನೀವು ನಿಮ್ ಲೈಫ್ ನ ನೀವು ಲೀಡ್ ಮಾಡಿ ಎಂಬುದಾಗಿ ಬಲವಂತ ಮಾಡಿದಾಗ, ಆಗ ಒಂದು ಸೊಸೆ ಹೇಳ್ತಾಳೆ, ಆಯ್ತಮ್ಮ ನಾನ್ ಬರ್ತೇನೆ, ಓರ್ಫಾ ನಾನ್ ಬರ್ತೇನೆ, ನಾನು ಹೊರಡುತ್ತೇನೆ ಅಂತೇಳಿ ಮುತ್ತು ಕೊಟ್ಟು ಹೊರಟು. ಮತ್ತೊಂದು ಸೊಸೆ ಇದೆ. ಈ ಸೊಸೆಯ ಮೇಲೇನೆ, ಈ ಸ್ತ್ರೀಯ ಮೇಲೇನೆ ಈ ಪುಸ್ತಕ ಪೂರ್ತಿ ಬರೆಯಲ್ಪಟ್ಟಿದೆ. ಆ ಸ್ತ್ರೀ ಹೆಸರೇ ರೂತ್. ಈಕೆಗೂ ಕೂಡ ನವೋಮಿ ಬಲವಂತ ಮಾಡ್ತಾರೆ, ನೋಡಿ ಹೋಗ್ಬಿಡಮ್ಮ, ನೀನು ಕೂಡ ನಿಮ್ಮ ಹೊರಗೆತ್ತಿ ಹೋಗಿದ್ದಾಳೆ, ನೀನು ಕೂಡ ಹೋಗ್ಬಿಡು ಅಂತ ಹೇಳಿದಾಗ, ಎಲ್ಲಿಗೋಗ್ಲಿ, ನಾನ್ ಹೋಗಲ್ಲ, ಇನ್ನೊಂದ್ಸಲ ನಿನ್ ಬಾಯಿಂದ ಹೋಗು ಎನ್ನುವಂತ ಮಾತು ಬರಬಾರದು. ನೀನ್ ಎಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೇನೆ, ನಿನ್ನ ಜನರೇ ನನ್ನ ಆ ಮಾತೊಂದ್ಸಲ ನಾವು ಓದಿಕೊಳ್ಳೋಣ. ನಾವು ರೂತಳು ಹೇಳುವಂತ ಮಾತು ನಾವು ಓದಿಕೊಳ್ಳೋಣ. 1ನೇ ಅಧ್ಯಾಯ 16ನೇ ವಚನ. ಆಕೆಯು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದನ್ನು ಮಾಡಲಿ ಎಂದಳು. ಥ್ಯಾಂಕ್ ಯು ಸಿಸ್ಟರ್.
ನವೋಮಿಯನ್ನು ನವೋಮಿಯನ್ನು ಆ ರೂತಳು ಯಾವ ಮಟ್ಟಕ್ಕೆ ಪ್ರೆಷರ್ ಕೊಡ್ತಿದ್ದಾರೆ ಅಂತಂದ್ರೆ, ನೀನ್ ನನ್ನನ್ನು ಇನ್ನೊಂದ್ಸಲ ಈ ತರ ಕೇಳಬಾರ್ದು ನೀನು. ಇನ್ನೊಂದ್ಸಲ ನೀನ್ ಈ ತರ ನನ್ ಜೊತೆ ಮಾತನಾಡಬಾರ್ದು. ಯಾಕಂತಂದ್ರೆ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೇನೆ. ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನ್ ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನಾನು ಬರ್ತೇನೆ. ಬೇರೆ ಎಂತ ಎಂತ ಒಳ್ಳೆ ನಿರ್ಣಯ ರೂತಳು ತೆಗೆದುಕೊಂಡಿದ್ದಾಳೆ ಅಂತಂದ್ರೆ, ಇವತ್ತಿನ ಅತ್ತೆ ಸೊಸೆಂದರ ಮಧ್ಯದಲ್ಲಿ ಇಂಥ ಸಂಬಂಧಗಳನ್ನ ನಾವು ಕಾಣ್ಲಿಕ್ಕೆ ಆಗಲ್ಲ. ಹೌದು, ಒಬ್ರು ಹೌದು ಅಂದ್ರೆ ಒಬ್ರು ಇಲ್ಲ ಅಂತಾರೆ, ಒಬ್ರು ಇಲ್ಲ ಅಂತಂದ್ರೆ ಇನ್ನೊಬ್ರು ಹೌದು ಅಂತಾರೆ. ಆದರೆ ರೂತಳ ಪರಿಸ್ಥಿತಿ ನೋಡುವುದಾದ್ರೆ, ಅತ್ತೆಯನ್ನು ಪ್ರೀತಿಸಿದಂತಹ ರೂತಳು, ಇನ್ನು ಹೇಳ್ಬೇಕು ಅಂತಂದ್ರೆ ಅತ್ತೆಯನ್ನು ಮಾತ್ರವಲ್ಲದೆ ಆಕೆ ಯಾವ ನಿರ್ಣಯ ತೆಗೆದುಕೊಂಡರು, ಆಕೆಯ ಪಕ್ಷದಲ್ಲಿ ನಿಂತಂತ ದೇವರು, ಆಕೆ ನಂಬಿದಂತ ದೇವರು ನಿಜವಾದಂತ ದೇವರು ಎಂಬುದಾಗಿ ನಂಬಿರುವಂತ ಸ್ತ್ರೀ ಆಕೆ. ಯಾವಾಗ ಸತ್ಯವು ಆಕೆಗೆ ತಿಳಿದು ಬಂತೋ ಆಗ ಆ ಸತ್ಯವನ್ನ ಬಿಡ್ಲಿಕ್ಕೆ ಆಕೆಗೆ ಮನಸ್ಸು ಬರಲಿಲ್ಲ. ಯಾವಾಗಾದ್ರೆ ದೇವರು ತಿಳಿದು ಬಂದ್ರು, ದೇವರು ಅರ್ಥ ಆದ್ರು, ಬಿಡ್ಲಿಕ್ಕೆ ಆಕೆಗೆ ಮನಸ್ಸು ಬಂದಿಲ್ಲ. ಯಾಕೆಂತಂದ್ರೆ ಸತ್ಯ. ನಿಮ್ಮ ದೇವರ ಬಳಿಗೆ ಹೋಗಮ್ಮ, ನಿಮ್ಮ ತಂದೆ ತಾಯಿಗಳ ಬಳಿಗೆ ಹೋಗು, ನಿಮ್ಮ ದೇವತೆಗಳ ಬಳಿಗೆ ಹೋಗು ಅಂತಂದ್ರೆ, ನೋ ಐ ಡೋಂಟ್, ನಾನು ಹೋಗಲ್ಲ. ಯಾಕೆಂತಂದ್ರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡ್ಲಿ, ನಿನ್ನನ್ನು ಬಿಟ್ಟು ಹೋದ್ರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡ್ಲಿ. ನೋಡಿ ಯಾವ ಮಟ್ಟಕ್ಕೆ ರೂತಳು ಯಾವ ಮಟ್ಟಕ್ಕೆ ರೂತಳು ದೇವರನ್ನು ಅಪ್ಪಿಕೊಂಡು ಬದುಕ್ತಿದ್ದಾರೆ ಎಂಬುದಾಗಿ. ಯಾವಾಗಾದ್ರೆ ದೇವರನ್ನು ನಾವು ಹೆಚ್ಚಾಗಿ ಪ್ರೀತಿ ಮಾಡುತ್ತೇವೋ, ಯಾವಾಗಾದ್ರೆ ದೇವರನ್ನು ನಾವು ಹೆಚ್ಚಾಗಿ ಬೇಕು ಅಂತಂದುಕೊಳ್ಳುತ್ತೇವೋ, ಅವಾಗ ದೇವರನ್ನ ನಾವು ಯಾವಾಗ್ಲೂ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಪ್ರಿಯರೇ. ಕಳೆದುಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ. ರೂತಳು ಅನ್ಯಳು ಆಗಿದ್ದರು, ಹೊರಗಿನ ದೇಶದವಳು ಆಗಿದ್ದರೂ ಕೂಡ ದೇವರನ್ನು ಅರ್ಥ ಮಾಡಿಕೊಂಡಂತ ರೀತಿ ಇದೆ ನೋಡಿ, ಅದು ಬಹಳ ಆಶ್ಚರ್ಯ. ಯಾಕೆಂತಂದ್ರೆ ಬಹಳ ಮಂದಿ ಕ್ರೈಸ್ತರಿಗೆ ದೇವರ ಅರ್ಥ ಆಗುವಂತ ರೀತಿ ಬೇರೆ, ಬಹಳ ಸ್ಲೋ ಆಗಿ ಅರ್ಥ ಆಗ್ತಾರೆ, ಹೆಚ್ಚಾಗಿ ಅರ್ಥ ಆಗೋದಿಲ್ಲ. ಆದ್ರೆ ಹೊರಗಿನವರಿಗೆ, ಅನ್ಯರಿಗೆ ದೇವರ ಅರ್ಥ ಆಗುವಂತ ರೀತಿ ಬೇರೆ ಇರುತ್ತೆ. ವೈ? ಬಿಕಾಸ್ ಅವ್ರಿಗೆ ಒಂದು ತವಕವಿರುತ್ತೆ, ನಿಜಕ್ಕೋಸ್ಕರ, ಸತ್ಯಕ್ಕೋಸ್ಕರ. ಲೋಕದಲ್ಲಿರುವಂತ ಈ ಒಂದು ಮಲಿನವನ್ನು ನೋಡಿ ಸತ್ಯದ ಹುಡುಕಾಟದಲ್ಲಿ ಅವರು ಇರ್ತಾರೆ. ಅವಾಗ ಅವರಿಗೆ ಇಂತಹ ಮಾತುಗಳು, ದೇವರ ಮಾತುಗಳು ಕೇಳಲ್ಪಟ್ಟಾಗ ದೇ ಫೀಲ್ ವೆರಿ ಹ್ಯಾಪಿ, ದೇ ವಿಲ್ ಅಕ್ಸೆಪ್ಟ್ ಇಟ್. ಆದ್ರೆ ಕ್ರೈಸ್ತರಿಗೆ ಏನಾಗುತ್ತಾ ಪ್ರಿಯರೇ, ಕೇಳಿ 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 ಬೇಜಾರಾಗ್ಬಿಟ್ಟಿರುತ್ತೆ, ಕೇಳಿ 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 ಬೋರ್ ಆಗ್ಬಿಟ್ಟಿರುತ್ತೆ. ವಾಕ್ಯನೇ ತಾನೆ. ಓಕೆ, ನೋ ಸರ್. ರೂತಳ ಪರಿಸ್ಥಿತಿ ಅಂತಂದ್ರೆ ದೇವರಿಗೋಸ್ಕರ ತನ್ನ ಜನರನ್ನು, ತನ್ನ ದೇವರನ್ನು ಬಿಟ್ಟು ಬಂದಂತ ಒಳ್ಳೆ ಗುಣವತಿಯಾದ ಸ್ತ್ರೀ. ಬೆತ್ಲೆಹೇಮ್ಗೆ ಬಂದು ನೋಡಿದ್ರೆ ಪರಿಸ್ಥಿತಿಗಳೆಲ್ಲ ಸರಿ ಹೋಗಿದ್ದಾವೆ. ಇನ್ನೇನು ಬೆತ್ಲೆಹೇಮಲ್ಲಿ ವಾಸ ಮಾಡಬೇಕು ಅಂತ ಅಂದುಕೊಳ್ಳಬೇಕಾದ್ರೆ ಎಲ್ಲರೂ ನವೋಮಿ ಅಂತ ಮುದ್ದಾಗಿ ಕರೀತಿದ್ದಾರೆ. ಆದ್ರೆ ನವೋಮಿ ಹೇಳ್ತಾರೆ, ನನ್ನ ನಿನ್ಮೇಲೆ ನವೋಮಿ ಅಂತ ಕರಿಬೇಡ್ರಿ, ನನ್ನ ಹೆಸರು ನವೋಮಿ ಅಲ್ಲ, ನನ್ನ ಹೆಸರು ಮಾರಾ, ಕಹಿ. ನನ್ನ ಹೆಸರು ಮಾರಾ ಎಂಬುದಾಗಿ ಕರೀರಿ, ನವೋಮಿ ಅಲ್ಲ ನಂದು. ಸೊ ಈ ರೀತಿ ಹೇಳಿಕೊಂಡು ನವೋಮಿ ತನ್ನ ಸೊಸೆಯಾದಂತ ರೂತಳ ಜೊತೆಗೆ ಬೆತ್ಲೆಹೇಮಿನಲ್ಲಿ ವಾಸವಾಗುತ್ತಿರುವಾಗ ರೂತಳು ಹೇಳ್ತಾಳೆ, ನೋಡಿಮಾ, ನಾನು ಹೊಲಕ್ಕೆ ಹೋಗ್ತೇನೆ, ಹೊಲಕ್ಕೆ ಹೋಗಿ ಅಲ್ಲಿ ನಾನು ಮಿಕ್ಕಾದವುಗಳ ಇದನ್ನ ಎತ್ಕೊಂಡ್ ಬರ್ತೇನೆ. ಮಿಕ್ಸ್ ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಯೂಶಲಿ ಯಾರು ಕೂಡ ಹಿಂದೆ ಏನು ಬಿಟ್ಟು ಬರೋದಿಲ್ಲ, ಎಲ್ಲವನ್ನು ಕೂಡ ಹೊಲದಲ್ಲಿ ಏನಿದೆ ಎಲ್ಲ ಕೊಯ್ದುಕೊಂಡು ಎಲ್ಲವನ್ನ ಕೂಡಿಸ್ಕೊಂಡು ಬರ್ತಿರ್ತಾರೆ. ಆದ್ರೆ ಬಿಟ್ಟು ಬರೋದಕ್ಕೆ ಕಾರಣವೇನಂತಂದ್ರೆ, ದೇವರು ಇಸ್ರಾಯೇಲ್ಯರಿಗೆ ಆಜ್ಞೆಗಳನ್ನು ಕೊಡುತ್ತಾ ಯಾಜಕ ಕಾಂಡದಲ್ಲಿ ಮಾತನಾಡ್ತಾ ಹೇಳ್ತಾರೆ, ನೀವು ನಿಮ್ಮ ದೇಶದಲ್ಲಿರುವಂತ ಟೂರಿಸ್ಟ್ ಗಳಿಗೆ, ಹೊರ ದೇಶದಿಂದ ಬಂದಂತವರಿಗೆ ಅಥವಾ ಬಡವರಾಗಿ ಯಾರಾದ್ರೂ ಇದ್ರೆ ಅವರು ಇವುಗಳನ್ನು ತೆಗೆದುಕೊಳ್ಳುವ ಹಾಗೆ, ಅವರು ಇವುಗಳನ್ನು ತಿನ್ನುವ ಹಾಗೆ ಅವುಗಳನ್ನ ಹಿಂದೆನೆ ಬಿಡಿ. ಯಾರಿಗಾದ್ರೂ ಅವಶ್ಯಕತೆ ಇದೆ ಅವರು ಬಂದು ತಗೊಳ್ತಾರೆ. ಸೊ ಆ ನಿಯಮವನ್ನು ಇಸ್ರಾಯೇಲರು ಪಾಲಿಸುವುದರಿಂದ ಸೊ ನೀವು ಬಿಟ್ಟು ಹೋಗ್ತಾರಲ್ಲ, ಸೊ ಅದನ್ನ ನಾನು ತೆಗೆದುಕೊಳ್ಳೋದಕ್ಕೆ ಬರ್ತೇನೆ, ಅದನ್ನ ನಾನು ಆರಿಸಿಕೊಳ್ತೇನೆ ಎಂಬುದಾಗಿ
ರೂತಳು ಹೋಗ್ತಾಳೆ, ರೂತಳು ಆರಿಸಿಕೊಳ್ಳುತ್ತಿರ್ತಾಳೆ. ಆರಿಸಿಕೊಳ್ತಿರ್ಬೇಕಾದ್ರೆ ಅವಾಗ ಎಂಟ್ರಿ ಕೊಡ್ತಾರೆ ಬೋಜ್, ಯಜಮಾನನು. ಆ ಆ ಜಮೀನಿನ ಯಜಮಾನನು, ದುಡ್ಡಿರುವಂತ ವ್ಯಕ್ತಿ ಬಂದು ಆ ಮೇಸ್ತ್ರಿನ ಕೇಳ್ತಾರೆ, ನೋಡಪ್ಪ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ವೆರಿ ಗುಡ್. ಎಲ್ಲರೂ ಓಕೆ, ಬಟ್ ಆ ಹೊಸ ಹುಡುಗಿ ಯಾರದು, ಯಾರದು ಸರ್? ಹೊಸಬ್ರು. ನವಮಿ ಇದ್ರಲ್ಲ, ಹಾ ನವಮಿ, ಓಕೆ. ಊರ್ ಬಿಟ್ಟು ಹೋಗಿದ್ರಲ್ಲ, ಹಾ ಬಂದಿದ್ದಾರೆ, ಓಕೆ. ಅವರ ಸೊಸೆ, ಹೌದಾ? ಗಂಡ ಇಲ್ಲ, ಗಂಡ ತೀರಿದ್ದಾರೆ. ಮಾವನು ಯಾರು ಇಲ್ವಾ? ಯಾರು ಇಲ್ಲ. ನವಮಿ ರೂತಳು ಬಿಟ್ರೆ ಬೇರೆ ಯಾರು ಇಲ್ಲ, ಹೌದಾ? ಚಲೋ. ಹಾಗಾದ್ರೆ ಆ ಇನ್ ಸ್ವಲ್ಪ ಜಾಸ್ತಿ ಹಿಂದೆ ಬಿಡ್ಲಿಕ್ಕೆ ಹೇಳಿ, ಯಾಕಂತಂದ್ರೆ ಪಾಪ ಯಾರು ಇಲ್ಲ, ಅವ್ರಿಗೆ ಯಾರು ಇಲ್ಲ, ಅವ್ರು ಜಾಸ್ತಿ ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಂಬುದಾಗಿ ಈ ರೀತಿ ಹೇಳಿ ರೂತಳನ್ನು ಊಟ ಮಾಡುವಂತ ಸಮಯಕ್ಕೆ ಕರೆದು, ರೂತಳಿಗೆ ರೊಟ್ಟಿಯನ್ನು ಕೊಟ್ಟು, ರೂತಳಿಗೆ ಮಾಡಿಸಿ, ರೂತಳಿಗೆ ಹೇಳ್ತಾರೆ, ನೋಡಮ್ಮ ನೀನ್ ಎಲ್ಲೂ ಕೆಲ್ಸ ಹೋಗ್ಬೇಕಾರಂತ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ. ನಮ್ಮ ನಮ್ಮ ಹೊಲದಲ್ಲಿ ಕೆಲಸ ಮಾಡುವಂತ ಸ್ತ್ರೀಯರ ಜೊತೆಗೇನೆ ಕೆಲಸ ಮಾಡ್ಕೊಂಡಿರು. ಈ ರೀತಿ ಹೇಳುತ್ತಿರಬೇಕಾದ್ರೆ ವಿಷಯ ಏನಂತಂದ್ರೆ, ಇದೆಲ್ಲಾ ವಿಷಯವನ್ನ ರೂತಳು ಬಂದು ನವಮಿಗೆ ತಿಳಿಸ್ತಾ, ಅಮ್ಮ ಈ ತರ ಆಯ್ತು, ಈ ತರ ಆಯ್ತು ಹೊಲದಲ್ಲಿ. ಅವಾಗ ನವಮಿ ಹೇಳ್ತಾಳೆ, ಬೋವಜನು ಯಾರು ಅಲ್ಲ, ನಮ್ಮ ಹತ್ತಿರ ಸಂಬಂಧವೇ ಆಗ್ತಾನೆ, ನಮ್ಮ ಸಂಬಂಧಿಕನೇ ಅವನು, ಒಳ್ಳೆಯವನು. ಸರಿ ಆಯ್ತು, ನಿನ್ ಕೆಲ್ಸ ನೀನ್ ಮಾಡ್ಕೊ, ದೇವ್ರ ಚಿತ್ತ ಏನಿದೆಯೋ ಅದು ಆಗ್ಲಿ. ಈ ರೀತಿ ಆದ ಮೇಲೆ ಅದ ದಿನ ಈ ರೀತಿ ಕೆಲಸವನ್ನ ಮಾಡಿಕೊಳ್ಳುತ್ತಾ ಹೋಗುತ್ತಿರುವಂತ ಕ್ರಮದಲ್ಲಿ ನವಮಿ ಹೇಳ್ತಾಳೆ, ನೋಡು ಇವತ್ತು ಆ ಬೋವಜನು ಈ ರಾತ್ರಿ ತೋಟದಲ್ಲೇ ಮಲ್ಕೊತಾನೆ, ಕೆಲ್ಸ ಇದೆ, ತೋಟದಲ್ಲೇ ಮಲ್ಕೊಳ್ತಾನೆ. ಇನ್ನೊಂದು ಕೆಲ್ಸ ಮಾಡೇನ್ ಗೊತ್ತಾ? ಅವನು ಮಲಗಿದ ನಂತರ, ಮಲ್ಕೊಂಡ್ಮೇಲೆ ನೀನು ಅವನ ಪಾದಗಳ ಬಳಿಗೆ ಹೋಗು, ಅವನ ಪಾದಗಳ ಮೇಲಿರುವಂತಹ ಬೆಡ್ಶೀಟ್ ಹೊತ್ಕೊಂಡಿರ್ತಾನೆ, ಅದನ್ನ ತೆಗೆದು ಬಿಟ್ಟು ಪಾದಗಳ ಮೇಲೆ ಮಲಗಿಕೊ ಎಂಬುದಾಗಿ ನವಮಿ ಹೇಳ್ತಾಳೆ. ನಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಇದೇನಿದು ಹಿಂಗೆ ಹೇಳಿದ್ದಾರೆ, ಸ್ವಲ್ಪ ಸರಿ ಅನ್ಸೋದಿಲ್ಲ. ಏನಿದು ರಾತ್ರಿ ವೇಳೆ ಹೋಗೋದೇನೋ, ಆ ಬೆಡ್ಶೀಟ್ ತೆಗಿಯೋದೇನು, ಮಲಗೋದೇನು ಅಂತ. ಬಟ್ ಸ್ಟಿಲ್ ಅದು ಸರೆಂಡರೆನ್ಸ್ಗೆ ಸೂಚನೆಯನ್ನ ಕೊಡುವಂತದ್ದಾಗಿದೆ. ಅದು ಇಸ್ರಾಯೇಲ್ಯರಲ್ಲಿ ಸರೆಂಡರೆನ್ಸ್ ಅಂದ್ರೆ ಒಪ್ಪಿಸಿಕೊಳ್ಳುವುದಕ್ಕೆ, ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವುದಕ್ಕೆ ಸೂಚನೆ ಆಗುವಂತದ್ದಾಗಿದೆ. ರೂತಳು ನವಮಿ ಹೇಳಿದ ಹಾಗೆ ಹೋಗ್ತಾಳೆ ರಾತ್ರಿ ಹೊತ್ತು, ಪಾದದ ಮೇಲಿರುವಂತ ಬೆಡ್ಶೀಟ್ ತೆಗೆದು ಪಾದದ ಬಳಿಯಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಬೋವಜನಿಗೆ ಭಯ ಆಗತ್ತೆ, ಏನಿದು ಪಾದದ ಹತ್ರ, ಏನಿದು ಕಾಲ ಹತ್ರ ಅಂತ ಎದ್ದು ನೋಡಿದಾಗ ಒಂದು ಸ್ತ್ರೀ, ಏನಮ್ಮ ಏನಿಲ್ಲಿ? ಸೊ ಇದು ಮ್ಯಾಟ್ರ್. ಓಕೆ ಡನ್. ನೋಡು, ವಿಷಯ ನನ್ಗೆ ಅರ್ಥ ಆಯ್ತು. ನಿನ್ನ ಮದುವೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾನಲ್ಲ, ನನಗಿಂತ ಹತ್ತಿರ ಸಂಬಂಧಿ ಬೇರೆ ಒಬ್ಬನಿದ್ದಾನೆ, ಹತ್ತಿರ ಸಂಬಂಧಿ ಇದ್ದಾನೆ, ಅವನ್ನ ನಾನು ಕೇಳ್ತೇನೆ. ಅವನಿಲ್ಲ ಅಂತಂದ್ರೇನೆ ನಾನು ನಿನ್ನ ಮದುವೆ ಮಾಡ್ಕೊಳಿಕ್ ಆಗತ್ತೆ. ಬಟ್ ಅದುವರೆಗೂ ನೀನು ಸೈಲೆಂಟ್ ಆಗಿರ್ಬೇಕು, ಇಲ್ಲೇ ಸೈಡಲ್ಲಿ ಮಾಡ್ಕೊಂಬಿಡು, ಅಲ್ಲೇ ಮಾಡ್ಕೊಂಬಿಡು ಎಂಬುದಾಗಿ ರಾತ್ರಿಯಲ್ಲಿ ಅಡ್ವಾಂಟೇಜ್ ತೆಗೆದುಕೊಂಡಿಲ್ಲ. ರಾತ್ರಿಯಲ್ಲಿ ನಾವು ರೂತಳು ಸಪರೇಟ್ ಆಗಿ, ಇವರು ಸಪರೇಟ್ ಆಗಿ ಮಲಗಿಕೊಂಡು ಬೆಳಿಗ್ಗೆನೆ ಮುಂಜಾನೆನೆ ಕತ್ಲಿದ್ದಾಗಲೇ ಕಳಿಸ್ಬಿಟ್ಟ, ಹೋಗು, ಯಾರು ನೋಡ್ಬಾರದು, ನೋಡಿದ್ರೆ ನಿನಗೂ ಒಳ್ಳೇದಲ್ಲ, ನನಗೂ ಕೂಡ ಒಳ್ಳೇದಲ್ಲ. ಮಾರನೇ ದಿನ ಹೋಗ್ತಾನೆ, ಯಾರಾದ್ರೆ ಹತ್ತಿರ ಸಂಬಂಧಿದ ನನ್ನ ಹತ್ರ ಮಾತನಾಡ್ತಾನೆ, ಅಪ್ಪ ನೋಡಪ್ಪ ಇದು ಮ್ಯಾಟ್ರ್ ಏನಂತೀಯ ಅಂತಂದಾಗನು ನಾನ್ ಮಾಡ್ಕೊಳಕ್ ಆಗಲ್ಲ, ಹಂಗೆಲ್ಲ ಹಿಂಗೆಲ್ಲ ಅಂತ. ಸರಿ ಆಯ್ತು, ನಾನೇ ಮಾಡ್ಕೊಳ್ತೇನೆ, ಊರಿನ ದೊಡ್ಡವರೆಲ್ಲರೂ ಕಳಿಸ್ಬಿಟ್ಟು ಹೇಳ್ತೇನೆ, ನಾನೇ ಮಾಡ್ಕೊಳ್ತೇನೆ, ಇನ್ಮೇಲೆ ಆಕೆಯ ಪೂರ್ತಿ ಜವಾಬ್ದಾರಿ ನನ್ನದು ಎಂಬುದಾಗಿ ಹೇಳಿ ಆಕೆಯನ್ನು ಮದುವೆ ಮಾಡಿಕೊಳ್ಳುತ್ತಿರುವಂತಹ ಪರಿಸ್ಥಿತಿಯನ್ನ ನಾವು ಈ ಸತ್ಯವೇದದಲ್ಲಿ, ಈ ರೂತಳು ಗ್ರಂಥದಲ್ಲಿ ನೋಡ್ತೇವೆ. ಎಸ್, ಏನಿದೆ ದೊಡ್ಡ ವಿಷಯ ಇದ್ರಲ್ಲಿ? ಏನು ಮಾಮೂಲಿನೇ ತಾನೆ, ಎಲ್ಲರಿಗೂ ನಡೆದಿರುವಂತದ್ದೇ, ಈಕೆಗೂ ನಡೆದಿರಬಹುದು, ದೇವರು ಕನಿಕರಿಸಿರಬಹುದು. ಬಟ್ ದ ಥಿಂಗ್ ಈಸ್, ದಾವೀದನ ವಂಶಾವಳಿಯಲ್ಲಿ ಆ ರೂತಳ ಪಾರ್ಟ್ ಬಹಳ ಇಂಪಾರ್ಟೆಂಟ್ ನ ಪ್ಲೇ ಮಾಡುತ್ತೆ. ಒಮ್ಮೆ ರೂತಳ ಗ್ರಂಥದ 4ನೇ ಅಧ್ಯಾಯ ಬನ್ನಿ. 4ನೇ ಅಧ್ಯಾಯ 18ನೇ ವಚನದಿಂದ ಕೊನೆಯ ವಚನದ ಒಂದ್ಸಲ ಓದೋಣ. 18ರಿಂದ ಕೊನೆಯ ವಚನ.
ಪೆರೆಚನ ವಂಶಾವಳಿ. ಪೆರೆಚನು ಹೆಚ್ರೋನನನ್ನು ಪಡೆದನು, ಹೆಚ್ರೋನನು ರಾಮನನ್ನು ಪಡೆದನು, ರಾಮನು ಅಮ್ಮಿನಾಬನನ್ನು ಪಡೆದನು, ಅಮ್ಮಿನಾಬನು ನಹಶೋನನನ್ನು ಪಡೆದನು, ನಹಶೋನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ಬೋವಾಜನನ್ನು ಪಡೆದನು, ಬೋವಾಜನು ಓಬೇದನನ್ನು ಪಡೆದನು, ಓಬೇದನು ಇಷಾಯನನ್ನು ಪಡೆದನು, ಇಷಾಯನು ದಾವೀದನನ್ನು ಪಡೆದನು. ಎಸ್, ಯಾಕೆ ಲಾಸ್ಟ್ ಅಲ್ಲಿ ದೇವರು ಈ ಜನರೇಷನ್ ನ ದೇವರು ಬರೆಸ್ತಿದ್ದಾರೆ ಅಂತಂದ್ರೆ, ರೂತಳ ಪುಸ್ತಕ ಕೇವಲ ಸಾಧಾರಣವಾದಂತ ಸಾಮಾನ್ಯವಾದಂತ ಜೀವನವಲ್ಲ ಅಥವಾ ಪುಸ್ತಕವಲ್ಲ. ಆಕೆ ಜೀವನ ಇಸ್ರಾಯೇಲ್ಯರಿಗೆ ಒಂದು ಮಹಾರಾಜನನ್ನ ಕೊಟ್ಟಿದೆ. ರಾಜನನ್ನು ಮಾತ್ರವಲ್ಲದೆ ದೇವರ ಪಕ್ಷದಲ್ಲಿ ನಿಂತು ದೇವರನ್ನು ಬಿಡದಂತ ಒಂದು ಮಹಾ ಭಕ್ತನನ್ನು ಇಸ್ರಾಯೇಲ್ಯರಿಗೆ ಅಥವಾ ಸಮಾಜಕ್ಕೆ ತೋರಿಸಿದೆ. ದಾವೀದನು ಯಾಕೆಂತಂದ್ರೆ ದಾವೀದನು ಎಷ್ಟು ಗ್ರೇಟ್ ಅಂತಂದ್ರೆ, ಯೇಸು ಕ್ರಿಸ್ತರವರ ಜನನದಲ್ಲಿ ಯೇಸು ಕ್ರಿಸ್ತನನ್ನು ಗುರುತು ಹಿಡಿದಿರುವಂತದ್ದು ಹೇಗೆ ಗೊತ್ತಾ? ದಾವೀದನ ಮಗನು, ದಾವೀದನ ಚಿಗುರು. ಸೊ ದಾವೀದನ ಚಿಗುರಾಗಿ ಗುರುತಿಸಲ್ಪಟ್ಟಂತ ಯೇಸು ಕ್ರಿಸ್ತರವರೆಗೂ ಕೂಡ ಮೂಲ ಕಾರಣ ಯಾರೋ ಗೊತ್ತಾ? ರೂತಳೆ. ಅಂದ್ರೆ ರೂತಳಿಲ್ಲದೆ ಹೋದರೆ ದಾವೀದನಿಲ್ಲ, ದಾವೀದನಿಲ್ಲದೆ ಹೋದ್ರೆ ಯೇಸು ಕ್ರಿಸ್ತರವರಿಲ್ಲ ಅಂತಂದ್ರೆ ಅರ್ಥ ಮಾಡಿಕೊಳ್ಳಿ ರೂತಳ ಜೀವನ ಎಷ್ಟು ಇಂಪಾರ್ಟೆಂಟ್ ಅಂತ. ರೂತಳ ಬದುಕು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಫ್ ದೆರ್ ಇಸ್ ನೋ ರೂತ್, ದೆರ್ ಇಸ್ ನೋ ಡೇವಿಡ್. ಇಫ್ ದೆರ್ ಇಸ್ ನೋ ಡೇವಿಡ್, ದೆರ್ ಇಸ್ ನೋ ಜೀಸಸ್ ಕ್ರೈಸ್ಟ್. ಅಂದ್ರೆ ಇದು ಕೇವಲ ರೂತಳ ಬಗ್ಗೆ ಅಲ್ಲ ಪ್ರಿಯರೇ, ರೂತಳಿಗೆ ದೇವರ ಮೇಲಿದ್ದಂತ ನಂಬಿಕೆ, ದೇವರ ಮೇಲೆ ಆಕೆ ಇಟ್ಟುಕೊಂಡಂತ ನಂಬಿಕೆ, ಆ ನಂಬಿಕೆಗೆ ತಕ್ಕ ಹಾಗೆ ದೇವರು ಆಕೆ ಜೀವನದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು. ಪ್ರಿಯರೇ, ನಮ್ಮ ಬದುಕುಗಳನ್ನು ಕೂಡ ಒಮ್ಮೆ ನಾವು ನೋಡಿಕೊಳ್ಳೋಣ. ದೇವರನ್ನು ಎಷ್ಟರವರೆಗೂ ನಾವು ಆಧಾರ ಮಾಡಿಕೊಂಡಿರುತ್ತೇವಲ್ವಾ, ಎಷ್ಟರವರೆಗೂ ನಾವು ದೇವರನ್ನು ಅಪ್ಪಿಕೊಂಡಿರುತ್ತೇವೋ, ದೇವರು ಅಷ್ಟಾಗಿ ನಮ್ಮನ್ನು ಮೇಲಕ್ಕೆತ್ತಿ ಹೆಚ್ಚಿಸುವಂತವರಾಗಿದ್ದಾರೆ. ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ನಾವು ದೇವರಿಂದ ದೂರವಾದರೆ, ದೇವರನ್ನು ಬಿಟ್ಟು ಬಿಟ್ರೆ, ದೇವರ ಮೇಲೆ ನಮಗೆ ಅಪನಂಬಿಕೆ, ಅಲ್ಪ ವಿಶ್ವಾಸವು ಬಂದರೆ, ಅಪನಂಬಿಕೆ ಅಲ್ಲ, ಅಲ್ಪ ವಿಶ್ವಾಸವಿದೆ, ಬಟ್ ಅದು ಸ್ವಲ್ಪ ಅಲ್ಪವಾಗಿದೆ, ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ ನಿನ್ನ ಅಲ್ಪ ವಿಶ್ವಾಸ ನಿನ್ನಲ್ಲಿದ್ದರಿಂದ ಐ ಕಾಂಟ್. ಯೇಸು ಕ್ರಿಸ್ತರವರು ಶಿಷ್ಯರಿಗೆ ಪವರ್ಸ್ ಕೊಡ್ತಾರೆ, ದೆವ್ವಗಳನ್ನು ಬಿಡಿಸುವಂತ ಪವರ್ ಕೊಟ್ಬಿಟ್ಟು ಕಳಿಸ್ತಾರೆ, ಹೋಗ್ರಪ್ಪ ದೆವ್ವಗಳನ್ನ ಬಿಡಿಸಿ. ಏನೇ ಮಾಡ್ತಿದ್ರು ಕೂಡ ದೆವ್ವ ಹೋಗ್ತಿಲ್ಲ. ಮತ್ತೆ ಶಿಷ್ಯರೆಲ್ಲ ಓಡ್ ಬಂದ್ರು, ಅಯ್ಯೋ ಸರ್ ನೋಡಿ ಸರ್, ಈ ತರ ಆಗ್ಬಿಟ್ಟೈತೆ, ದೆವ್ವಗಳು ಹೇಳಿದ್ ಮತ್ ಕೇಳ್ತಿಲ್ಲ ಅಂತಂದಾಗ, ಏನ್ ಅಲ್ಪ ವಿಶ್ವಾಸಿಗಳ ನೀವು? ಬುದ್ಧಿ ಇದೆಯಾ ನಿಮಗೆ? ಅರ್ಥ ಆಗ್ತಿದ್ಯಾ ನಿಮಗೆ? ಮತ್ತೆ ಯೇಸು ಕ್ರಿಸ್ತರು ಊಟ ದೆವ್ವವನ್ನು ಬಿಡಿಸಿದ್ರು. ನಮ್ಮ ಜೀವನಗಳಲ್ಲಿ ಯಾವಾಗಲೂ ಕೂಡ ದೇವರ ವಿಷಯದಲ್ಲಿ ನಮಗೆ ಅಲ್ಪ ವಿಶ್ವಾಸವೆನ್ನುವಂಥದ್ದು ಇರಬಾರದು, ಕೊಂಚವಾದರೂ. ಯಾಕಂತಂದ್ರೆ ದೇವರ ಮೇಲೆ ನಮಗೆ ಯಾವಾಗ ಅಲ್ಪ ವಿಶ್ವಾಸವು ಬರುತ್ತೋ ಅವಾಗ ದೇವರು ನಮ್ಮನ್ನು ಮರೆತು ಬಿಡ್ತಾರೆ, ದೇವರು ನಮ್ಮಿಂದ ದೂರವಾಗ್ತಾರೆ. ಯಾವಾಗಲೂ ನಮ್ಮ ಬದುಕಿನಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕಾರುವಂತದ್ದು, ರೂತಳ ಜೀವನದಿಂದ ನಾವು ಕಲ್ತ್ಕೊಳ್ಬೇಕಾರುವಂತದ್ದು ಏನಂತಂದ್ರೆ, ದೇವರು ನಿನ್ನ ಹೃದಯದಲ್ಲಿ, ಅಥವಾ ನಾನು ನಂಬಿರುವಂತ ದೇವರು ಸತ್ಯ ದೇವರು, ನಿಜವಾದ ದೇವರು, ಲೋಕದಲ್ಲಿ ಎಲ್ಲೂ ಕಾಣದಂತ ಸತ್ಯ ದೇವರೆಂಬಂತ ನಂಬಿಕೆ ಒಂದು ವೇಳೆ ನಮಗಿದ್ದರೆ, then never leave that God. ಆ ದೇವರನ್ನ ಎಂದಿಗೂ ಬಿಡ್ಲಿಕ್ಕೆ ಹೋಗ್ಬೇಡಿ. ಇದು ಕಂಪನಿಗಳಲ್ಲ ಪ್ರೇರೆ, ದಿಸ್ ಇಸ್ ನಾಟ್ ಇದು ವರ್ಕ್ ಅಲ್ಲ, ಲೋಕದಲ್ಲಿ ಮಾಡುವಂತ ಕೆಲಸವಲ್ಲ. ಇದಲ್ಲ ಅಂತಂದ್ರೆ ಇನ್ನೊಂದು, ಅದಿಲ್ಲ ಅಂತಂದ್ರೆ ಇನ್ನೊಂದು, ಅದರಲ್ಲಿ ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಮತ್ತೊಂದು ಕೆಲಸಕ್ಕೆ ಹೋಗೋಣ, ಚೇಂಜ್ ಮಾಡ್ತಾ ಇರೋಣ. ನೋ, ಇದು ನಂಬಿಕೆ, ಇದು ಕಾಣದಂತ ವಿಶ್ವಾಸದ ಪ್ರಯಾಣ. ಇದು ಕಣ್ಣಿಗೆ ಕಾಣೋದಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಮಚ್ ನೀಡೆಡ್. ಅದು ಅವಶ್ಯ.
ಹಾಗಾಗಿ ದೇವರಿಗೆ ನಮ್ಮ ಜೀವನಗಳಲ್ಲಿ ಯಾವ ಮಟ್ಟಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತೇವೋ ದೇವರು ಆ ಮಟ್ಟಕ್ಕೆ ನಮ್ಮನ್ನ ಅಭಿವೃದ್ಧಿ ಪಡಿಸ್ತಾರೆ. ಸೊ ದೇವರು ರೂತಳ ಜೀವನವನ್ನು ಮಾತ್ರವಲ್ಲದೆ ಪ್ರಿಯರೇ, ರೂತಳ ಭಕ್ತಿಯ ಜೀವನಕ್ಕೆ ಕಾರಣವಾದಂತ ನವೋಮಿಯನ್ನು ಕೂಡ ನಾವು ಮಾತನಾಡಿಕೊಳ್ಳಬೇಕಾಗಿದೆ. ಯಾಕೆಂತಂದ್ರೆ ನವೋಮಿಯನ್ನು ರೂತಳು ಕಣ್ಣಾರೆ ನೋಡಿದಾಳೆ. ನವೋಮಿಯನ್ನು ರೂತಳು ಶಿ ಅಬ್ಸರ್ವ್ಡ್ ಹರ್. ಆಕೆಗೆ ಅನಿಸ್ತು ದರ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮನ್ನು ನೋಡುತ್ತಿರುವಂತವ್ರು ಅನೇಕರು ಇರ್ತಾರೆ. ನಮ್ಮ ಆತ್ಮೀಯ ಬೆಳವಣಿಗೆಯನ್ನು, ಆತ್ಮೀಯ ಜೀವನವನ್ನು, there will be somebody who will be observing our lives. ಅವರಿಗೆ ಒನ್ಸ್ ನಿನ್ನ ನಂಬಿಕೆ ಸರಿಯಾದದ್ದು, ನಿನ್ನ ನಂಬಿಕೆ ಪರ್ಫೆಕ್ಟ್ ಆಗಿದೆ ಎಂಬುದಾಗಿ ಅವರಿಗೆ ಕನ್ಫರ್ಮೇಶನ್ ಬಂದ್ರೆ, ಅವರು ಏನೇ ಮಾಡ್ಲಿಕ್ಕಾದರೂ ಸರಿ, ಏನು ಮಾಡ್ಲಿಕ್ಕಾದರೂ ಅವರು ಮುಂದೆ ಬರ್ತಾರೆ. ಯಾಕಂತಂದ್ರೆ ನಿನ್ನ ನಂಬಿಕೆನ ಅವರು ನೋಡಿದ್ದಾರೆ, ನಿನ್ನ ಬದುಕನ್ನ ಅವರು ನೋಡಿದ್ದಾರೆ, ನಿನ್ನ ಜೀವನವನ್ನ ಅವರು ನೋಡಿದ್ದಾರೆ. ದೇ ವಾಂಟ್ ಟು ಬಿ ಲೈಕ್ ಯು. ನಿನ್ನ ಹಾಗಿರಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಬಿಕಾಸ್ ನಿನ್ನ ಬದುಕನ್ನು ಅವರು ಕಣ್ಣಾರೆ ಕಾಣಿದ್ದಾರೆ. ಸೊ ಯಾವಾಗಲೂ ಕೂಡ ಬಹಳ ಚರ್ಚ್ಗಳಲ್ಲಿ, ತುಂಬಾ ಸಭೆಗಳಲ್ಲಿ ಸಾಕ್ಷಿ ಹೇಳ್ತಾರೆ, ದೇವರು ನನ್ನ ಜೀವನದಲ್ಲಿ ಅದ್ ಮಾಡಿದ್ರು, ಇದ್ ಮಾಡಿದ್ರು, ಹಾಗ್ ಮಾಡಿದ್ರು, ಹೇಗ್ ಮಾಡಿದ್ರು. ವೆರಿ ಗುಡ್, ದಟ್ಸ್ ನಾಟ್ ಎ ರಾಂಗ್ ಥಿಂಗ್. ಮಾಡಿದ್ದಾರೆ, ವೆರಿ ಗುಡ್. ಬಟ್ ನೀನು ಹೇಳುವಂತ ಸಾಕ್ಷಿ ಎಷ್ಟು ಪ್ರಭಾವ ಬೀರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಿನ್ನ ಬದುಕೇ ಸಾಕ್ಷಿಯಾದರೆ, ನಿನ್ನ ಜೀವನವೇ ಸಾಕ್ಷಿಯಾದರೆ, ನಿನ್ನ ಕುಟುಂಬವೇ ಸಾಕ್ಷಿಯಾದರೆ, ದಟ್ಸ್ ಎ ಗ್ರೇಟ್ ಟೆಸ್ಟಿಮನಿ ಇನ್ ಯೋರ್ ಲೈಫ್. ಅದನ್ನು ಕಂಡು ದೇವರನ್ನು ಅರಿಯುವಂತವ್ರು, ಅದನ್ನು ಕಂಡು ದೇವರ ಬಳಿಗೆ ಬರುವಂತವ್ರು ಅನೇಕರಿದ್ದಾರೆ. ಯು ಮೇ ನಾಟ್ ನೋ ದೆಮ್. ನೀನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲದೆ ಇದ್ದರೂ ಕೂಡ, ಸಾರಿ, ಅವ್ರು ಯಾರು ಎಂಬುದಾಗಿ ನಿನಗ್ ಗೊತ್ತಿಲ್ಲದೆ ಇದ್ದರೂ ಕೂಡ, ದೇವರು ನಿನ್ನ ಬದುಕಿನ ಮೂಲಕ, ನಿನ್ನ ಆತ್ಮೀಯ ಬೆಳವಣಿಗೆಯ ಮೂಲಕ, ನಿನ್ನ ಜೀವನದ ಮೂಲಕ ಅನೇಕರ ಜೀವನವನ್ನು ಪ್ರಭಾವಿತರನ್ನಾಗಿ ಮಾಡ್ಲಿಕ್ಕೆ ದೇವರ ಶಕ್ತಿ. ರೂತಳ ಚರಿತ್ರೆ ಮುಗಿದೋಗಿದೆ, ಸಾವಿರಾರು ವರ್ಷಗಳಾಗಿದೆ ಇವತ್ತಿಗೆ. ಬಟ್ ಸ್ಟಿಲ್ ವಿ ಆರ್ ಟಾಕಿಂಗ್ ಅಬೌಟ್ ಹರ್. ಬಟ್ ಸ್ಟಿಲ್ ವಿ ಆರ್ ರಿಮೆಂಬರಿಂಗ್ ಹರ್. ಆಕೆನ ನೆನಪು ಮಾಡಿಕೊಳ್ತಿದ್ದೇವೆ, ಆಕೆ ಬಗ್ಗೆ ಮಾತನಾಡ್ತಿದ್ದೇವೆ. ಇಟ್ಸ್ ನಾಟ್ ಎ ಜೋಕ್. ಅದು ಸಾಮಾನ್ಯವಾದಂತ ವಿಷಯವಲ್ಲ ಪ್ರಿಯರೇ. ನೋಡಿದ್ವಲ್ಲ ಇಸ್ರಾಯೇಲ್ಯರ ಪರಿಸ್ಥಿತಿ ಹೇಗಿತ್ತು. ದೇವರಿಂದ ದೂರವಾದಂತ ಪರಿಸ್ಥಿತಿ, ದೇವರನ್ನು ಮರೆತು ಹೋದಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಪರಿಶುದ್ಧವಾದಂತ ಪ್ರೀತಿ ಪ್ರಾರಂಭವಾಗಿದೆ. ಅವರು ಜನರನ್ನ ನೋಡಲಿಲ್ಲ, ಲೋಕವನ್ನ ನೋಡಲಿಲ್ಲ, ದೇವರನ್ನು ನೋಡಿದರು. ರೂತಳು ದೇವರನ್ನು ಕಂಡಳು. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ಲೋಕವನ್ನು, ಜನರನ್ನು ನೋಡುತ್ತಾ ಬದುಕಿದಷ್ಟೊತ್ತು ಲೋಕಕ್ಕೋಸ್ಕರ ಬದುಕಬೇಕಾಗತ್ತೆ, ಜನರ ಮೆಚ್ಚುಗೆಗೋಸ್ಕರ ಬದುಕಬೇಕಾಗತ್ತೆ. ದೇವರನ್ನು ನೋಡುತ್ತಾ ಬದುಕಿದಾಗ ದೇವರು ತನ್ನ ಚಿತ್ತಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸೋದಕ್ಕೆ ಆ ದೇವರು ಶಕ್ತರಾಗಿದ್ದಾರೆ. ಸೊ ನೆವರ್ ಎವರ್ ಟ್ರೈ ಟು ಪ್ಲೀಸ್ ದಿ ವರ್ಲ್ಡ್. ಲೋಕವನ್ನು ಪ್ರೀತಿ ಮಾಡ್ಲಿಕ್ಕೆ ಅಥವಾ ಲೋಕವನ್ನು ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ವಿ ಕಾಂಟ್. ಅದು ನಮ್ಮಿಂದ ಸಾಧ್ಯವಾಗಲ್ಲ. ದೇವರನ್ನು, ಆತನ ಪ್ರೀತಿಯನ್ನು, ದೇವರು ನಮ್ಮ ಜೀವನದಲ್ಲಿ ತೋರಿದಂತ ಮಹತ್ ಕಾರ್ಯಗಳನ್ನು ಲೆಟ್ಸ್ ಶೋ ಟು ದಿ ವರ್ಲ್ಡ್. ಅದನ್ನು ಪ್ರಪಂಚಕ್ಕೆ ತೋರಿಸೋಣ. ಅದರಿಂದ ಏನಾಗುತ್ತೆ ಅಂತಂದ್ರೆ, ಅನೇಕರು ದೇವರ ಬಳಿಗೆ ಬರ್ತಾರೆ, ಅನೇಕರು ದೇವರ ವಾಕ್ಯವನ್ನ ಅರಿತುಕೊಳ್ತಾರೆ, ಅನೇಕರನ್ನು ದೇವರ ಕಡೆಗೆ ನಡೆಸಿದವರಾಗಿ ನಾವು ಆಗ್ತೇವೆ. ಸೊ ರೂತಳ ಜೀವನ, ರೂತಳ ಬದುಕು, ಲೋಕದಲ್ಲಿ ಸುತ್ತಲಿರುವಂತವರು ಅನ್ಯ ದೇವರುಗಳ ಬಳಿಗೆ ಹೋಗುತ್ತಿದ್ದರು, ಅನ್ಯ ದೇವರನ್ನು ಆರಾಧಿಸುತ್ತಿದ್ದರು. ಅನ್ಯ ದೇವತೆಗಳ ಕಡೆಯಿಂದ ನಿಜ ದೇವರನ್ನು ನಂಬಿದಂತ ರೂತಳ ಜೀವನ, ಅನ್ಯ ದೇವರುಗಳನ್ನು ಬಿಟ್ಟು ಸತ್ಯ ದೇವರನ್ನು ನಂಬಿದಂತ ರೂತಳ ಬದುಕು, ಆಕೆಯ ನಿರ್ಣಯ, ಆಕೆಯ ಡಿಸಿಷನ್. ಓರ್ಫಳು ತೆಗೆದುಕೊಂಡಿರುವಂತದ್ದು ಆಕೆಯ ನಿರ್ಣಯ ತಪ್ಪ ಅಂತಂದ್ರೆ, ನೋ, ಇಟ್ಸ್ ನಾಟ್ ಹರ್ ಡಿಸಿಷನ್. ಐ ಮೀನ್ ಇಟ್ಸ್ ನಾಟ್ ಎ ರಾಂಗ್ ಡಿಸಿಷನ್. ನೋ, ಆಕೆ ಹೋದ್ಲು, ಅದು ತಪ್ಪಲ್ಲ. ಬಟ್ ರೂತಳು ಹೋಗದೇ ಇರುವಂತದ್ದಿದೆ ನೋಡಿ, ಅದು ಕೇವಲ ಡಿಸಿಷನ್ ಅಲ್ಲ, ದಟ್ಸ್ ಎ ಬೋಲ್ಡ್ ಡಿಸಿಷನ್. ಸೊ ನಮ್ಮ ಜೀವನಗಳಲ್ಲೂ ಕೂಡ there will be a situation where you should take a decision with boldness. ಅಂದ್ರೆ
ಒಂದು ದಿನ ಬರುತ್ತೆ ಅವಾಗ ನಿರ್ಣಯವು ಮಾತ್ರವಾಗಿರೋದಿಲ್ಲ, ಅದು ಒಂದು ಬಲವಾದಂತ, ಯಾರು ತೆಗೆದುಕೊಳ್ಳದಂತ ಒಂದು ಬೋಲ್ಡ್ ಡಿಸಿಷನ್ ಆಗಿರುತ್ತೆ. ಅದನ್ನ ತೆಗೆದುಕೊಳ್ಳಬೇಕಾದಂತ ಪರಿಸ್ಥಿತಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ದಿನ ಬರುತ್ತೆ. ಬಟ್ ದೆನ್ ಯು ಶುಡ್ ಬಿ ರೆಡಿ ಟು ಟೇಕ್ ದಟ್ ಡಿಸಿಷನ್. ಯು ಶುಡ್ ಬಿ ರೆಡಿ ಟು ಟೇಕ್ ದಟ್ ಕಾಲ್. ಯಾಕೆಂತಂದ್ರೆ ಆ ಒಂದು ಡಿಸಿಷನ್ ನಿನ್ನ ಜೀವನವನ್ನು ಬದಲಾಯಿಸಿದೆ. ಬಿಕಾಸ್ ದ ಹೋಲ್ ಫ್ಯಾಮಿಲಿ ಇಸ್ ಡಿಪೆಂಡೆಂಟ್ ಅಪಾನ್ ಯೋರ್ ಡಿಸಿಷನ್. ನಿನ್ನ ನಿರ್ಣಯ, ನೀನ್ ಏನ್ ನಿರ್ಣಯ ತೆಗೆದುಕೊಳ್ತೀಯಲ್ಲ, ಯಾರಿಗೇನ್ ಫರಕ್ ಬೀಳುತ್ತೆ? ನೋ. ನೀನ್ ತೆಗೆದುಕೊಳ್ಳುತ್ತಿರುವಂತದ್ದು ಒಳ್ಳೆ ನಿರ್ಣಯವಾದರೆ, ನೀನು ತೆಗೆದುಕೊಳ್ಳುವಂತದ್ದು ಒಂದು ಉತ್ತಮವಾದಂತ ನಿರ್ಣಯವಾದರೆ, ನಿನ್ನ ಕುಟುಂಬಕ್ಕೆ ಅದು ಕಿರೀಟ, ನಿನ್ನ ಸುತ್ತಲಿರುವಂತವರಿಗೆ ಅದು ಗೌರವ. ರೂತಳು ತೆಗೆದುಕೊಂಡಂತ ನಿರ್ಣಯ ಅದು ಯಾರಿಗೂ ಅವಮಾನಕರವಾಗಲಿಲ್ಲ, ಎಲ್ಲರಿಗೂ ಮೆಚ್ಚುಗೆಯಾಗೆ ಇತ್ತು, ಎಲ್ಲರನ್ನು ಅದು ಅಭಿನಂದಿಸಿದ ಹಾಗೆ ಇತ್ತು, ಎಲ್ಲರಿಗೂ ತಲೆಗೆ ಕಿರೀಟವನ್ನು ತಂದ ಹಾಗೆ ಇತ್ತು. ರೂತಳನ್ನು ಕಂಡಾಗ ನವೋಮಿಗೆ ಆಕೆಗೆ ಹೆಣ್ಣು ಮಕ್ಕಳಿಲ್ಲ ಎಂಬಂತ ಕೊರತೆ ರೂತಳು ತೀರಿಸಿದ ಹಾಗಾಯ್ತು. ಯಾಕಂದ್ರೆ ಮಗಳ ಹಾಗೆ ಎಲ್ಲವನ್ನ ಮಾಡ್ತಿದ್ದಾಳೆ. ನಮ್ಮ ಜೀವನಗಳಲ್ಲೂ ಕೂಡ ಪ್ರಿಯರೇ, ನಿರ್ಣಯಗಳನ್ನ ತೆಗೆದುಕೊಳ್ಳಬೇಕಾದ್ರೆ, ನನ್ನ ಜೀವನ ನನ್ನಿಷ್ಟನ್ನು ನಿನ್ನ ಮೇಲೆ ಆಧಾರಗೊಂಡಿರುವಂತವರು ಅನೇಕರಿರ್ತಾರೆ. ನಿನಗಿಷ್ಟ ಬಂದ ಹಾಗೆ ನೀನು ಹೋದರೆ ನಿನ್ನನ್ನೇ ನಂಬಿಕೊಂಡಿರುವಂತ ನಿನ್ನವರ ಪರಿಸ್ಥಿತಿ ಏನು? ನಿನಗಿಷ್ಟ ಬಂದ ಹಾಗೆ ನೀನು ನಿನ್ನ ದಾರಿ ನೀನ್ ಹಿಡ್ಕೊಂಡ್ರೆ, ನಿನ್ನ ನಿರ್ಣಯ ನೀನ್ ತೆಗೆದುಕೊಂಡ್ರೆ, ದೆನ್ ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ? ದೆನ್ ವಾಟ್ ಅಬೌಟ್ ಯುವರ್ ಫ್ಯಾಮಿಲೀಸ್ ಪ್ರೆಸ್ಟೀಜ್? ಅವರ ಮರ್ಯಾದೆ ಏನಾಗುತ್ತೆ? ಅವರ ಗೌರವ ಏನಾಗುತ್ತೆ? ಒಳ್ಳೆ ನಿರ್ಣಯ ತೆಗೆದುಕೊಂಡಿದೆ, ವೆರಿ ಮಚ್ ಅಪ್ರಿಶಿಯೇಟೆಡ್. ಬಟ್ ನಿನ್ನ ನಿರ್ಣಯ ಸರಿ ಇಲ್ಲ ಎಂಬುದಾಗಿ ನಿನಗೂ ಗೊತ್ತು, ಬಟ್ ಸ್ಟಿಲ್ ಯು ಟೇಕ್ ಇಟ್. ಬಹಳ ಮಂದಿ ಯವನಸ್ಥರು ಈ ವಿಷಯದಲ್ಲಿ ತಪ್ಪಿ ಬೀಳ್ತೇವೆ. ನಮಗ್ ಗೊತ್ತಿರುತ್ತೆ ನಿರ್ಣಯ ಸರಿಯಾದದ್ದಲ್ಲ, ತಪ್ಪಾದದ್ದು, ಒಳ್ಳೆಯದಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ನಾವು ಅದನ್ನ ತೆಗೆದುಕೊಳ್ತೇವೆ. ಬಟ್ ಸ್ಟಿಲ್ ಆ ಕಾಲ್ನ ನಾವು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೇವೆ. ಏನಾಗುತ್ತೆ ಗೊತ್ತಾ ಡ್ಯಾಮೇಜ್? ಅದರಿಂದ ಪ್ರೇಯರ್ ಡ್ಯಾಮೇಜ್ ಏನಾಗುತ್ತೆ ಗೊತ್ತಾ? ನಿನ್ನನ್ನು ಇಷ್ಟು ವರ್ಷಗಳ ಕಾಲ ಬೆಳೆಸಿದಂತ ನಿನ್ನ ತಂದೆ ತಾಯಿಗಳಿಗೆ, ಅವರ ಏನ್ ಬೆಳೆಸಿದ್ಯಾ ಮಕ್ಕಳನ್ನ, ಡ್ಯಾಮೇಜ್. ನಿನ್ನ ಒಂದು ನಿರ್ಣಯದಿಂದ ಅವ್ರ 20-25 ವರ್ಷದ ಬೆಳವಣಿಗೆಗೆ ಹೆಸರು ಬಂದ್ಬಿಡತ್ತೆ, ಅವಮಾನ ಬಂದ್ಬಿಡುತ್ತೆ, ಅಪಕೀರ್ತಿ ಬಂದ್ಬಿಡುತ್ತೆ. ಇಟ್ಸ್ ನಾಟ್ ಎ ರಾಂಗ್ ಥಿಂಗ್. ಗಮನಿಸ್ತಾರೆ, ನೀವು ನಿರ್ಣಯಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಬಿ ವೆರಿ ಥಾಟ್ಫುಲ್. ಅದು ತಪ್ಪು, ಇದು ಸರಿ ಇಲ್ಲ ಅಂತ ಗೊತ್ತಾಯ್ತಾ, ನೆವರ್ ಮಾಡಬೇಡಿ. ಅದು ದೇವರು ಕೂಡ ಮೆಚ್ಚುವಂತದ್ದಲ್ಲ. ಮೊದಲು ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಎಲ್ಲವುದೇ ಪ್ರೀತಿ ಮಾಡಿ, ಅವ್ರ ಮಾತನ್ನ ಕೇಳಿ, ಅಷ್ಟೇ ಬಿಟ್ರೆ ತುಂಬಾ ಜನ ಹೇಳ್ತಾರ ಹೊರಗಿನವರು, ಮೈ ಲೈಫ್ ಮೈ ರೂಲ್ಸ್. ಇಫ್ ಯು ಆರ್ ಅ ಕ್ರಿಶ್ಚಿಯನ್, ದಿಸ್ ಇಸ್ ನಾಟ್ ಯೋರ್ ಲೈಫ್ ಅಂಡ್ ದೇರ್ ಇಸ್ ನೋ ರೂಲ್ಸ್ ಅಪ್ಲಿಕೇಬಲ್ ಬೈ ಯೋರ್ ಓನ್. ಇಫ್ ಯು ಆರ್ ಎ ಕ್ರಿಶ್ಚಿಯನ್, ಇದು ನಿನ್ನ ಬದುಕಲ್ಲ, ನಿನ್ನ ರೂಲ್ಸ್ ಅಲ್ಲವೇ ಅಲ್ಲ. ನಿನ್ನ ಜೀವನದಲ್ಲಿ ದೇವರ ಚಿತ್ತವೇ ನೆರವೇರಬೇಕು. ಮತ್ತೆ ದೇವರ ಚಿತ್ತ ನೆರವೇರ್ಬೇಕಂತಂದ್ರೆ ಹೇಗ್ ನೆರವೇರುತ್ತೆ? ನಿನ್ನ ತಲೆ ಹಾಕಿದ್ರೆ ಅಲ್ಲ, ದೇವರ ವಾಕ್ಯವನ್ನ ಇಟ್ಟುಕೊಂಡಾಗ. ಸೊ ನೆವರ್ ಡೂ ದೋಸ್ ಸಿಲ್ಲಿ ಮಿಸ್ಟೇಕ್ಸ್. ಅವೆಲ್ಲ ಚಿಕ್ಕ ಚಿಕ್ಕ ತಪ್ಪುಗಳೇ, ಬಟ್ ದೊಡ್ಡ ಪರಿಣಾಮಗಳನ್ನ ಬೀರುವಂತದ್ದಾಗಿದೆ. ಇವತ್ತಿಗೂ ಅಂತ ಪರಿಣಾಮಗಳನ್ನು ಹೊತ್ತುಕೊಂಡು ಕುಟುಂಬಗಳು ಹಾಳಾಗುತ್ತಿರುವಂತವ್ರು, ಕುಟುಂಬಗಳಲ್ಲಿ ನೋವನ್ನು ಅನುಭವಿಸುತ್ತಿರುವಂತವ್ರು ಇವತ್ತಿಗೂ ನೆನೆಸಿಕೊಂಡಾಗ ಕಣ್ತುಂಬ ನೀರ್ ಹಾಕೊಳ್ತಾರೆ. ಕುಟುಂಬದಲ್ಲಿರುವಂತ ಸದಸ್ಯರು ಮಾಡ್ತಾರೆ ಆ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ, ಮಾಡ್ಬೋದು ಹಂಗೆ ಹಿಂಗೆ ಅಂತೇಳಿ. ಸೊ ದಯಮಾಡಿ ಯವನಿಸ್ತಾರೆ, ಇಫ್ ಯು ನೋ ಇಟ್ ಈಸ್ ರಾಂಗ್, ದೆನ್ ಲೀವ್ ಇಟ್. ತಪ್ಪು ಎಂಬುದಾಗಿ ಗೊತ್ತಾದ ನಂತರ ತಪ್ಪಿಂದ ಹೊರಬರುವಂತವನು ಕ್ರೈಸ್ತನು, ಬುದ್ಧಿವಂತನು. ಆ ತಪ್ಪಲ್ಲೇ ಇದ್ಕೊಂಡು ನಾನೇನೋ ಹೋರಾಟ ಮಾಡ್ತೇನೆ ಅಂತಂದ್ರೆ ಅವ್ರ ಮೂರ್ಖನು. ಎಲ್ಲಿಂದ ಬರ್ತವೆ ಅಂತ ಇನ್ಸ್ಪಿರೇಷನ್ಗಳು ಗೊತ್ತಾ? ಇಲ್ಲಿ ಇಂಥ ಇನ್ಸ್ಪಿರೇಷನ್ಗಳು ಎಲ್ಲಿಂದ ಬರ್ತಾವ ಗೊತ್ತಾ? ಸಿನಿಮಾಗಳು ಜಾಸ್ತಿ ನೋಡಿದ್ರೆ, ಸಿನಿಮಾಗಳಿರ್ತಾವ ನೋಡಿ, ಜಾಸ್ತಿ ನೋಡ್ತೇವೆ. ಅವನು ಹಂಗ ಮಾಡಿ ಹಿಂಗ ಮಾಡಿ ಅಪ್ಪ ಅಮ್ಮನಿಗೆ ಹೇಳ್ತಿರ ಓಡೋಗ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತಾನೆ ಸಿನಿಮಾದಲ್ಲಿ. ರಿಯಲ್ ಲೈಫ್ ಅಲ್ಲಿ ಆಗಿಲ್ಲ ಮೈ ಡಿಯರ್ ಬ್ರದರ್.
ಮೈ ಡಿಯರ್ ಸಿಸ್ಟರ್. ರಿಯಲ್ ಲೈಫ್ ಅಲ್ಲಿ ಹಾಗಿರಲ್ಲ. ಅಪ್ಪ ಅಮ್ಮನ್ನ ನೀನ್ ಬಿಟ್ಟು ಹೋದೆ ಅಂತಂದ್ರೆ ನಿನ್ ಲೈಫ್ ಸ್ಪಾಯ್ಲ್ ಆಯ್ತು ಅಂತ ಅರ್ಥ. ನಿನ್ ಲೈಫ್ ನ ನೀನೇ ಸ್ಪಾಯ್ಲ್ ಮಾಡ್ಕೊಂಡೆ ಅಂತ ಅರ್ಥ. ಹೊರಗೆ ನೋಡ್ಲಿಕ್ಕೆ ತುಂಬಾ ಸಖತ್ತಾಗಿರಬಹುದು ಸಿನಿಮಾಗಳಲ್ಲಿ ಇದ್ದಂಗೆ, ಒಳಗೆ ಹೆಂಗಿರುತ್ತೆ ಅಂತ ನಿನಗೆ ಗೊತ್ತಿರುತ್ತೆ. ಸೊ ನೆವರ್ ಟೇಕ್ ದ ಡಿಸಿಷನ್. ಒಂದ್ ವೇಳೆ ಯಾರಾದ್ರೂ ಅಂತ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ರೆ ಲಿವ್ ಇಟ್. ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಸೊ ರೂತಳ ಜೀವನ ಅನ್ಯಳಾಗಿದ್ದರು, ದೇವರನ್ನು ನಂಬಿದಂತ ಬದುಕು. ಹಾಗೆ ನಾವು ಇರೋಣ. ಯವನಸ್ಥರೇ ಯಾರಾದ್ರೂ ಈ ಮಾತುಗಳನ್ನ ಕೇಳ್ತಿದ್ರೆ, ಯವನಸ್ಥರೇ, ನಿಮ್ಮ ಯೌವನದ ದಿನಗಳನ್ನು ದೇವರಿಗೆ ಸಮರ್ಪಿಸಿರಿ. ನಿಮ್ಮ ಯೌವನ ಪ್ರಾಯವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರ ಚಿತ್ತವೇನಿದೆಯೋ, ದೇವರೇ ನಿನ್ನ ಚಿತ್ತವೇ ನನ್ನ ಜೀವನದಲ್ಲಿ ನಡೆಯಲಿ. ಸರೆಂಡರ್ ಯುವರ್ ಸೆಲ್ಫ್ಸ್ ಸೊ ದಟ್ ಗಾಡ್ ಕ್ಯಾನ್ ಬಿ ಗ್ಲೋರಿಫೈಡ್ ಬೈ ಯು. ನಿನ್ನ ಬದುಕಿನ ಮೂಲಕ, ನಿನ್ನ ಜೀವನದ ಮೂಲಕ ದೇವರು ಹೆಚ್ಚಿಸಲ್ಪಡುವ ಹಾಗೆ ನಿಮ್ಮ ಜೀವನಗಳನ್ನು, ನಮ್ಮೆಲ್ಲರ ಜೀವನಗಳನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡೋಣ. ತಡವಾದರೂ ದೇವರು ನಡೆಸ್ತಾರೆ, ದೇವರು ಬಲಪಡಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ರೂತಳ ಜೀವನವನ್ನು ನಾವು ಧ್ಯಾನಿಸಿದ್ದೇವೆ. ಆಕೆ ಬದುಕು ಅನ್ಯಳಾಗಿದ್ದರು. ತಿಳಿದು ತಿಳಿಯದೆ ನಿಮ್ಮನ್ನು ನಂಬಿದಂತ ಕುಟುಂಬಕ್ಕೆ ಬಂದಾಗ ನೀವು ಆಕೆಯನ್ನು ಆಶೀರ್ವದಿಸಿದಂತ ರೀತಿ, ಆಕೆಯನ್ನು ನಡೆಸಿದಂತ ರೀತಿ ಬಹಳ ಆಶ್ಚರ್ಯ. ಹೌದು ಸ್ವಾಮಿ, ನಮ್ಮ ಜೀವನಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ನಮ್ಮ ನಂಬಿಕೆ ನೀವು ತಿಳಿದವರಾಗಿದ್ದೀರಾ. ನಿಮ್ಮನ್ನು ಮಾತ್ರ ನಂಬುತ್ತಾ, ನಿಮಗೋಸ್ಕರ ಮಾತ್ರ ಬದುಕುವಂತ ಒಳ್ಳೆ ಬದುಕನ್ನು ನಮ್ಮೆಲ್ಲರಿಗೂ ಕೊಟ್ಟು ನಡೆಸಿ, ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಮಾತ್ರ ಮಹಿಮೆ ಪಡಿಸುವಂತ ಜೀವನವನ್ನು ನಮಗೆ ಕೊಟ್ಟು ನಡೆಸಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಮಾಡಿದಂತ ಎಲ್ಲಾ ರೀತಿಯಾದಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮನ್ನು ಬಿಡದೆ, ನಿಮ್ಮನ್ನು ನಂಬಿ ಕೊನೆಯವರೆಗೂ ನಿಮ್ಮನ್ನು ಪ್ರೀತಿಸುವಂತಹ ಒಳ್ಳೆ ಭಾಗ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟು ನಡೆಸಿ, ವಾಕ್ಯವನ್ನು ಕೇಳುವವರಾಗಿ ಮಾತ್ರವಿರದೆ, ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುವವರಾಗಿರದೆ, ಕೇಳಿದ ಮಾತುಗಳ ಪ್ರಕಾರವಾಗಿ ಜೀವಿಸಿ ನಿಮ್ಮನ್ನು ನಮ್ಮ ಬದುಕಿನಲ್ಲಿ ಮಹಿಮೆ ಪಡಿಸುವವರಾಗಿ ನಾವೆಲ್ಲರೂ ಇರುವಂತೆ ನೀವು ಕೃಪೆ ತೋರಿಸ್ತಾರೆ ಎಂಬುದಾಗಿ ನಂಬುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲ ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ವಂದನೆಗಳು ಬ್ರದರ್.